ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ದೊಡರ್ನಾಳ್. ಕೋಟೆ ನಾಡು ಚಿತ್ರದುರ್ಗದ ಶಿಕ್ಷಣ ಇಲಾಖೆಯ ಅವ್ಯವಸ್ಥೆ ಎಷ್ಟಿದೆ ಅನ್ನೋದಕ್ಕೆ ಮದಕರಿಪುರ ಲಂಬಾಣಿಹಟ್ಟಿ ಶಾಲೆಯ ದುಸ್ಥಿತಿಯನ್ನ ನೋಡಿದ್ರೆ ನಿಜಕ್ಕೂ ಕೂಡ ಶಿಕ್ಷಣ ಇಲಾಖೆಯ ಈ ನಿರ್ಲಕ್ಷ್ಯ ಎಷ್ಟು ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ಏನು ಚಿತ್ರದುರ್ಗ ಹೊರ ವಲಯದಲ್ಲಿರತಕ್ಕಂಥ ಮದಕರಿಪುರ ಲಂಬಾಣಿಹಟ್ಟಿಯ ಈ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಏನು ಕೇವಲ 3 ಶಾಲಾ ಕೊಠಡಿಗಳಿದ್ದಾವೆ. ಆ ಕೊಠಡಿಯಲ್ಲಿ ಈ ಮಕ್ಕಳು ಪಾಠವನ್ನು ಕಲಿಬೇಕು. ಅದರ ಜೊತೆಗೆ ಅಲ್ಲಿ ಆ ಮಕ್ಕಳಿಗೆ ಬಿಸಿಯೂಟವನ್ನು ಕೂಡ ತಯಾರು ಮಾಡುವಂತಹ ಕೆಲಸ ಆಗ್ಬೇಕು. ಯಾಕೆ ಅಂತ ಹೇಳಿದ್ರೆ ಇರುವಂತ 3 ಕೊಠಡಿಗಳಲ್ಲಿ ಇರುವ 28 ಮಕ್ಕಳಿಗೆ ಪಾಠವನ್ನು ಮಾಡುವುದರ ಜೊತೆಗೆ ಒಂದು ಕೊಠಡಿಯಲ್ಲಿ ಬಿಸಿಯೂಟ ತಯಾರು ಮಾಡುವಂತಹ ಕೆಲಸ ಆಗ್ಲೇಬೇಕಾದಂತ ಅನಿವಾರ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ ಬಿಸಿಯೂಟ ತಯಾರು ಮಾಡ್ಲಿಕ್ಕೆ ಅಲ್ಲಿ ಪ್ರತ್ಯೇಕವಾದ ಅಡಿಗೆ ಕೋಣೆ ಇಲ್ಲದೆ ಇರೋದ್ರಿಂದ ಶಾಲಾ ಮಕ್ಕಳಿಗೆ ಏನು ಪಾಠ ಮಾಡುವಂತ ತರಗತಿಯ ಅಂದ್ರೆ ಕ್ಲಾಸ್ ರೂಮ್ ಏನಿದೆ ಅದೇ ಕ್ಲಾಸ್ ರೂಮ್ ಅಲ್ಲಿ ಅಡಿಗೆ ಮಾಡುವಂತ ಎಲ್ಲಾ ಪರಿಕರಗಳನ್ನ ಇಟ್ಕೊಂಡು, ಪಾತ್ರೆಗಳನ್ನ ಇಟ್ಕೊಂಡು, ಗ್ಯಾಸ್ ಸಿಲಿಂಡರ್ ಗಳನ್ನ ಇಟ್ಕೊಂಡು ಅಲ್ಲಿ ಅಡಿಗೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಇದರಿಂದ ಏನು ಪೋಷಕರಲ್ಲಿ ಒಂದ್ ರೀತಿಯ ಆತಂಕ ಕೂಡ ಶುರುವಾಗಿದೆ. ಯಾಕೆಂತ ಹೇಳಿದ್ರೆ ಶಾಲೆಗೆ ಹೋಗುವ ಮಕ್ಕಳು ಪಾಠ ಕಲಿಯುವ ಸಂದರ್ಭದಲ್ಲಿ ಒಂದು ವೇಳೆ ಆ ಅಡುಗೆ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆನ ಇವತ್ತು ಪೋಷಕರು ಮಾಡ್ತಾ ಇರ್ತಕ್ಕಂಥದ್ದು. ಈ ನಾರಾಯಣಸ್ವಾಮಿ MP ಇದ್ದಾಗ ಇದನ್ನ ಈ ಸ್ಕೂಲಿಗೆ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಆದರೆ ಆ ಅನುದಾನ ನಿರ್ಮಿತಿ ಕೇಂದ್ರದಲ್ಲಿ ಬಂದು ಹಂಗೇ ಕೂತಿದೆ. ಆದರೆ ಅದನ್ನು ಬಳಕೆ ಮಾಡ್ಕೊತಾ ಇಲ್ಲ. ದಯವಿಟ್ಟು ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತಿದ್ದೀವಿ, ಇಲ್ಲಿ ಬಂದು ಏನಾದರೂ ಹೆಚ್ಚು ಕಮ್ಮಿ ಅಡುಗೆ ಮಾಡಬೇಕಾದ್ರೆ ಏನಾದರೂ ಗ್ಯಾಸ್ ಸ್ಫೋಟ ಆಗಿ ಇಲ್ಲ ಏನಾದರೂ ಒಂದು ಅನಾಹುತ ಆಗೋಕ್ಕಿಂತ ಮುಂಚೆ ಎಚ್ಚೆತ್ತುಕೊಂಡು ನಮಗೆ ಶಾಲೆ ನಿರ್ಮಾಣ ಮಾಡಿಕೊಡಿ. ಜೊತೆಗೆ ಏನಂತ ಹೇಳಿದ್ರೆ ಈ ಮದಕರಿಪುರ ಲಂಬಾಣಿಹಟ್ಟಿ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಮಕ್ಕಳಿಗೆ ಒಂದು ಪಾಠವನ್ನ ಮಾಡುವಂತ ಕೆಲಸಕ್ಕೇನೆ ಒಂದು ದಿನನಿತ್ಯದ ಒಂದು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡುವಂತ ಕೆಲಸವನ್ನ ಮಾಡ್ಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಯಾಕಂದ್ರೆ ಅಲ್ಲಿಂದ ಅಡುಗೆ ಮಾಡುವಂತ ಸಂದರ್ಭದಲ್ಲಿ ಬೇರೆ ಕಡೆಗೆ ಶಿಫ್ಟ್ ಮಾಡ್ಕೊಳ್ಬೇಕು, ಅಲ್ಲಿ ಪಾಠ ಮಾಡ್ಬೇಕು. ಒಂದ್ ವೇಳೆ ಅಲ್ಲಿ ಆಗದೆ ಇದ್ದಂತ ಸಂದರ್ಭದಲ್ಲಿ ಹೊರಗಡೆ ಕೂರಿಸ್ಕೊಂಡು ಪಾಠ ಮಾಡ್ಬೇಕು. ಅವೆರಡೂ ಕೂಡ ಆಗದೆ ಇದ್ದಂತ ಸಂದರ್ಭದಲ್ಲಿ ಒಂದೇ ಕೊಠಡಿಯಲ್ಲಿ ಎರಡೆರಡು ತರಗತಿಗಳಿಗೆ ಪಾಠವನ್ನ ಮಾಡುವಂತಹ ದುಸ್ಥಿತಿ ಇಲ್ಲಿ ಸರ್ಕಾರಿ ಶಾಲೆಗೆ ಬಂದೊದಗಿದೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಶಿಕ್ಷಣ ಇಲಾಖೆ ಸರ್ಕಾರಿ ಶಾಲೆಗಳ ಉಳಿವಿಗೆ ಮತ್ತು ಅಲ್ಲಿಯ ಮೂಲಭೂತ ಸೌಕರ್ಯಗಳನ್ನ ನೀಡುವಲ್ಲಿ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದೆ, ಎಷ್ಟರ ಮಟ್ಟಿಗೆ ಗ್ರಾಮೀಣ ಭಾಗದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒತ್ತನ್ನ ಕೊಡ್ತಾ ಇದೆ ಅನ್ನುವಂಥದ್ದನ್ನ ಈ ಶಾಲೆಯನ್ನ ನೋಡಿದ್ರೆ ಸಾಕಾಗುತ್ತೆ, ಎಷ್ಟು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದೆ ಅನ್ನುವಂಥದ್ದನ್ನ. ಹಾಗಾಗಿ ಏನು ಈ ಶಾಲೆ ಇರುವಂತಹ ಈ ವ್ಯಾಪ್ತಿ ಬರುವಂತಹ ಆ ಮದಕರಿಪುರ ಲಂಬಾಣಿಹಟ್ಟಿಯ ಪೋಷಕರು ನಿಜಕ್ಕೂ ಕೂಡ ಶಿಕ್ಷಣ ಇಲಾಖೆಯ ಈ ನಿರ್ಲಕ್ಷ್ಯಕ್ಕೆ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈ ಇಷ್ಟೊಂದು ಕಾಲ ಮುಂದುವರೆದಿದೆ, ಇಷ್ಟೊಂದು ಅನುದಾನಗಳು ಸಿಗ್ತಾ ಇದೆ, ಅನುದಾನಗಳು ಸಿಕ್ಕಾಗ್ಲೂ ಕೂಡ ಇಲ್ಲಿ ಒಂದು ಹೊಸ ಕಟ್ಟಡವನ್ನ ನಿರ್ಮಿಸಿ ಅಡಿಗೆ ಮನೆಗಾಗ್ಲಿ ಅಥವಾ ಒಂದು ಪ್ರತ್ಯೇಕ ಶಾಲಾ ಕೊಠಡಿಯಾಗ್ಲಿ ನಿರ್ಮಾಣ ಮಾಡ್ಲಿಕ್ಕೆ ಮೇಷವನ್ನ ಎಳಿಸ್ತಾ ಇರ್ತಕ್ಕಂಥ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಇದನ್ನು ತಾತ್ಸಾರ ಮನೋಭಾವದಿಂದ ನೋಡ್ತಾ ಇದ್ದಾನೆ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ರೂಮ್ ಬೇಕಿತ್ತು ಅಡುಗೆ ಮನೆಗೆ. ಅದೇ ಅಡುಗೆ ಮನೆ ಭಾಳ ತೊಂದರೆ ಆಗ್ತಿದೆ. ಮತ್ತು ಸ್ಕೂಲಲ್ಲಿ ಈಗ ಆಲ್ರೆಡಿ ಸ್ಕೂಲ್ ನಡೀತಿರೋದ್ರಲ್ಲಿ ಅದರಲ್ಲಿ ಅಡುಗೆ ಮಾಡ್ತಿದ್ದಾರೆ. ಅದನ್ನು ಬೇರೆ ಕಡೆ ಒಂದು ರೂಮ್ ಬೇಕಿತ್ತು ಸರ್. ಅಂದರೆ ಈಗ ಮಕ್ಕಳಿಗೆ ತೊಂದರೆ ಆಗ್ತಿದೆ, ಹೆಂಗೆ ಮಕ್ಕಳಿಗೆ ತೊಂದರೆ ಆಗ್ತಿದೆ. ಅದರಲ್ಲೇ ಅಡುಗೆ ಮಾಡಬೇಕು, ಅದ್ರಾಗೆ ಪಾಠ ಮಾಡಬೇಕು. ತೊಂದರೆ ಆಗ್ತಾಯಿದೆ. ಎಷ್ಟು ಜನ ಮಕ್ಕಳಿದ್ದಾರೆ? ಒಂದು 28 ಜನ ಇದೆ ಸರ್. ಭಾಳ ಜನ ಇದ್ದರು ಅಲ್ಲಿ ಬೇರೆ ಕಡೆ ಸೇರಿಸಿದ್ದಾರೆ. 28 ಜನ ಇದ್ದಾರೆ. ಬಿಲ್ಡಿಂಗ್ಗಳು ಹೆಂಗಿದಾವೆ? ಬಿಲ್ಡಿಂಗ್ ಅಲ್ಲಿ ಒಂದು ಹೋಗಿತ್ತು, ಅಲ್ಲಿ ಡೆಮಾಲಿಷ್ ಮಾಡಿದ್ದಾರೆ. ಅಲ್ಲಿ 3 ವರ್ಷ ಆಯ್ತು ಅಲ್ಲಿ ಮಾಡಿ. 3 ವರ್ಷ ಆಯ್ತು ಮಾಡಿ ಹಾಗೆ ಮಾಡ್ತೀವಿ ಅಂತೇಳಿ ಮಾಡ್ತಾನೇ ಇಲ್ಲ. ಈಗ ಕೇಳಿದ್ರೂ ಮಾಡ್ಕೊಡ್ತೀವಿ ಅಂತೇಳಿ 3 ವರ್ಷ ಆಯ್ತು. ಅಲ್ಲಿ ದುಡ್ಡು ಬಂದಿದ್ದಾವೆ ಅಂತ ಹೇಳಿದ್ರು. ಅದು 15 ಲಕ್ಷ 15 ಲಕ್ಷ ಬಂದಿದ್ದಾವಂತೆ. ಅದು ಏನಾಗಿತ್ತು ಗೊತ್ತಿಲ್ಲ ನಮಗೆ. ಯಾಕೆಂತ ಹೇಳಿದ್ರೆ ಸರ್ಕಾರ ಈಗಾಗಲೇ ಸಾಕಷ್ಟು ಗ್ಯಾರಂಟಿಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ನಾವು ಸಾವಿರಾರು ಕೋಟಿಗಳ ಲೆಕ್ಕದಲ್ಲಿ ಜನರಿಗೆ ಅನುಕೂಲಗಳನ್ನ ಮಾಡ್ತಾ ಇದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದೆ. ಆದ್ರೆ ಶಿಕ್ಷಣ ಇಲಾಖೆಯ ವ್ಯವಸ್ಥೆಯ ಈ ಸಂದರ್ಭದಲ್ಲಿ ಅಂದ್ರೆ ಶಿಕ್ಷಣ ಇಲಾಖೆ ಎಷ್ಟರ ಮಟ್ಟಿಗೆ ಮಕ್ಕಳಿಗೆ ಶಿಕ್ಷಣವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ, ಅದಕ್ಕೆ ಯಾರು ಗ್ಯಾರಂಟಿಯನ್ನ ಕೊಡ್ತಾರೆ? ಅವ್ರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಸುಸಜ್ಜಿತವಾದ ಮೂಲಭೂತ ಸೌಕರ್ಯಗಳು ಇರುವಂತಹ ಒಂದು ಶಾಲಾ ಕೊಠಡಿಯಾಗಿದ್ದು, ಶೌಚಾಲಯಗಳಾಗಿರ್ಬೋದು, ಅಲ್ಲಿ ಪಾಠ ಮಾಡ್ಲಿಕ್ಕೆ ಸುಸಜ್ಜಿತವಾದಂತಹ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಎಷ್ಟರ ಮಟ್ಟಿಗೆ ಇವರು ಗ್ಯಾರಂಟಿಯನ್ನ ಕೊಡ್ತಾರೆ? ಇಲ್ಲಿವರೆಗೂ ಯಾವುದೇ ಕೂಡ
ಈ ರೀತಿಯ ಅಶ್ಯೂರೆನ್ಸ್ ಅನ್ನ ಕೊಟ್ಟಂತ ಸರ್ಕಾರಗಳು ಇಲ್ಲಿವರೆಗೂ ಬದ್ಧತೆಯಿಂದ ನಡ್ಕೊಂಡಿಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಒಂದು ಅಸಮಾಧಾನಕ್ಕೆ ಕಾರಣ ಆಗಿದೆ. ಹಾಗಾಗಿ ಏನು ಮದಕರಿಪುರ ಲಂಬಾಣಿ ಹಟ್ಟಿಯಲ್ಲಿರುವಂತಹ ಈ ಶಾಲೆಗೆ ಕೂಡಲೇ ಸರ್ಕಾರಿ ಶಾಲೆಯಲ್ಲಿನ ಈ ದುಸ್ಥಿತಿಯನ್ನ ನಿವಾರಣೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥಿತ ಕೊಠಡಿಯನ್ನ ಕಟ್ಟಿಕೊಟ್ರೆ ಮಕ್ಕಳನ್ನ ನಿರ್ಭಯವಾಗಿ ಕೂರಿಸ್ಕೊಂಡು ಪಾಠ ಮಾಡುವಂಥದ್ದು, ಜೊತೆಗೆ ಹೈಜಾನಿಕ್ ಆಗಿ ಒಂದು ಅಡುಗೆಯನ್ನ ಕೂಡ ತಯಾರು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಇಲ್ಲಿಯ ಜನ ಆಗ್ರಹ ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.